ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹಳ್ಳಿ ಕಾರ್ ಮಾಧ್ಯಮ ಯೂಟ್ಯೂಬ್ ಚಾನಲ್. ಈಗ ನೋಡ್ತಾ ಇರೋದು ಕಿರ್ಗಾಲ್ಸ್ ಅಂತ ವಿಡಿಯೋ ಇದು. ಸೊ ಈಗ ನೋಡ್ತಾ ಇರೋ ಮರಿಗಳೆಲ್ಲ ನೀವು ದೊಡ್ಡ ಟಗರು ಅಂದ್ಕೊಳ್ಬೋದು, ಬಟ್ ಇವು ದೊಡ್ಡ ಟಗರುಗಳೆಲ್ಲ. ಇವೆಲ್ಲ ಈಗ ಅವ್ರು ಹೇಳಿದ್ದು 4 ತಿಂಗಳಿಂದ 6 ತಿಂಗಳು ವಯಸ್ಸು ಅಂತ. ಸೊ ನೋಡ್ಬೋದು, ಈ ಕಡೆ ಇರೋವೆಲ್ಲ ಮಧ್ಯದಲ್ಲಿರೋವೆಲ್ಲ ಒಂದು 5 ತಿಂಗಳು 6 ತಿಂಗಳಾಗಿದ್ದಾವೆ. ಈ ಕಡೆ ಒಂದು 4 ಮತ್ತು ಆ ಕಡೆ ಒಂದು 2 ಇದ್ದಾವೆ. ಅವೆಲ್ಲ ಒಂದು 4-4.5 ತಿಂಗಳು ಮರಿಗಳು. ಇವೆಲ್ಲ ಏನಂದರೆ ನಮ್ಮ ಸೈಡ್ ಬಂಡೂರು ಥರ ಅಲ್ಲ, ಇವು ಸ್ವಲ್ಪ ಹೈಟ್ ಜಾಸ್ತಿ ಬರ್ತವೆ, ಎತ್ತರ ಜಾಸ್ತಿ ಇವು. ಅಣ್ಣ ನಿಮ್ಮ ಹೆಸರು? ರಾಧಾಪೀರ್ ಅಂತ. ಯಾವ ಊರು ನಿಮ್ಮದು? ನಮ್ಮದು ರಾಣಿಬೆನ್ನೂರು. ರಾಣಿಬೆನ್ನೂರು ಅಂದರೆ ಅಲ್ಲಿಂದ ಇಲ್ಲಿಗೆ ಬರ್ತೀರಾ? ಹಾಂ, ಇಲ್ಲಿ ನಮ್ಮದಿರೋದು ಚಿಕ್ಕಸಾದ್ನಳ್ಳಿ ಫಾರ್ಮ್ ಇದೆ ಅಣ್ಣ. ಚಿಕ್ಕಸಾದ್ನಳ್ಳಿ ಎಲ್ಲಿ ಬರುತ್ತದು? ಇಲ್ಲಿ ಆರೋಳಿ ಪಕ್ಕ ಅಣ್ಣ. ಆರೋಹಳ್ಳಿ ಅಂದರೆ ಕನಕಪುರ ಆರೋಹಳ್ಳಿ. ಹಾಂ, ಕನಕಪುರ ಆರೋಳಿ. ಅಂದರೆ ಬೆಂಗಳೂರಿಗೆ ಹತ್ರ ಅಲ್ಲೋದು? ಹಾಂ, ಹತ್ರ ಅಣ್ಣ. ಅಂದರೆ ನಿಮ್ಮ ಹತ್ರ ಯಾವ್ಯಾವ ಕುರಿಗಳು ಸಾಕಿದ್ದೀರಾ ನೀವು? ಅಣ್ಣ ನನ್ನ ಕಡೆ ಜವಾರಿ ಡಕ್ಕನ್ ಮರಿ ಇದೆ ಅಣ್ಣ, ಅಮೀನ್ಗಡ ಐತಿ, ರಾಯಬಾಗ್ ಮರಿ ಐತಿ, ಬೋಳ ಇದೆ, ಇನ್ನೊಂದು ಗಿಳಿ ಮೂತಿ ಇದೆ. ಗಿಣಿ ಮೂತಿ ಬರುತ್ತಲ್ಲ ಅದು? ಅದು ಇದೆ. ಎಷ್ಟು ಇದ್ದಾವೆ? ಅವು ಒಂದು 15 ಅದಾವ. 15. ಅಂದರೆ ಈಗ ಇಲ್ಲಿ ಸಂತೆಗೆ ಯಾವ ಮರಿ ಹಾಕೊಂಡು ಬಂದಿದ್ದೀರಾ? ಅಣ್ಣ ನಾ ಹಾಕ್ಯಂಬಂದ್ರೆ ಈಗ ಅಮೀನ್ಗಡ ರಾಯಬಾಗ್ 2 ಮಿಕ್ಸ್ ಹಾಕ್ಯಂಬಂದ. ಅಮೀನ್ಗಡ ಮತ್ತು ರಾಯಬಾಗ್ 2 ಮಿಕ್ಸ್ ಅದ. ಇದರಲ್ಲಿ ಅಮೀನ್ಗಡ ಯಾವುದು ಅಣ್ಣ? ಇದ್ರಾಗ ಅಮೀನ್ಗಡ ಇಲ್ಲಿದೆ ಅಣ್ಣ, ಇದು ಅಮೀನ್ಗಡ. ಯಾವುದು ಬಿಳಿ ಇತ್ತಲ್ಲೇನಾ? ಹಾಂ, ಇದೆಲ್ಲ ಅದು ಏನಿದೆ ಅಣ್ಣ, ರಾಯಬಾಗ್ 2 ಮಿಕ್ಸ್ ಅದ ಅಣ್ಣ. ಯಾವುದು ಬ್ರೌನ್ ಫೇಸ್ ಇರೋದು ರಾಯಬಾಗ್? ಹಾಂ, ರಾಯಬಾಗ್. ಅಂದರೆ ಇವೆಲ್ಲ ಏನು ವಯಸ್ಸು ಇವು ಮರಿಗಳು? ಅಣ್ಣ ಇದು 3.5ರಿಂದ 4 ತಿಂಗಳ ಮಟ್ಟ ಅದಾವ. 3.5ರಿಂದ 4 ತಿಂಗಳ ಮಟ್ಟ. ಆ ಕೊಂಬು ಉದ್ದ ಇರೋದು ಕಪ್ಪು? 4ರಿಂದ 5 ತಿಂಗಳ ಮರಿ. 5 ತಿಂಗಳು ಮರಿ ಅದು. ಹೌದು. ಅಂದರೆ ಇವಕ್ಕೆ ಮೇವು ತಿಂಡಿ ಏನೇನು ಕೊಡ್ತೀರಾ? ಅಣ್ಣ ಇದಕ್ಕೆ ಮುಸ್ಕಿನ ಜೋಳ ಕೊಡ್ತೀನಿ. ಅಂದರೆ ಅದು ಕೈ ತಿಂಡಿ? ಹಾಂ, ಕೈ ತಿಂಡಿ. ಹುಲ್ಲಲ್ಲಿ? ಹುಲ್ಲಲ್ಲಿ ರಾಗಿ ಹುಲ್ಲು, ಹಸಿ ಹುಲ್ಲು. ರಾಗಿ ಹುಲ್ಲು, ಹಸಿ ಹುಲ್ಲು. ಅಂದರೆ ಬೈಲಲ್ಲಿ ಏನು ಬಿಟ್ಟು ಮೇಯಿಸಲ್ಲ? ಬೈಲಲ್ಲೂ ಬಿಡ್ತಾನೆ. ಬೈಲು ಬಿಡ್ತೀರಾ? ಬಿಡ್ತಾನೆ. ಅಂದರೆ ಮನೆಗೆ ಹೋದ್ಮೇಲೆ ಅದು ಹಾಕ್ತೀರಾ? ಹಾಂ. ಅಂದರೆ ಕೈ ತಿಂಡಿ ಅಂತ ಜೋಳ? ಹಾಂ, ಕೈ ತಿಂಡಿ. ಇದು ಈ ಕಪ್ ಮರಿ ಯಾವುದು? ಇದು ಫೈಟಿಂಗ್ ಮರಿ? ಜವಾರಿ ಅಣ್ಣ, ಫೈಟಿಂಗ್ ಮರಿ. ಫೈಟಿಂಗ್ ಮರಿ. ಹಾಂ. ನಿಮ್ಮ ಹತ್ರ ಫೈಟಿಂಗ್ ಮರಿನೂ ಸಿಗ್ತವೆ? ಹಾಂ. ಇದು ಏನು ವಯಸ್ಸನ ಇದು? ಅಣ್ಣ ಅದು 3 ತಿಂಗಳ ಮರಿ ಅಣ್ಣ. 3 ತಿಂಗಳು. ನೋಡ್ಬೋದು ಆಲೆ ಎಷ್ಟು ಸೈಜ್ ಐತೆ ಅಂತ. ಅಣ್ಣ ಇವು ಬೆಲೆ ಏನಾಯ್ತವೆ ಇವು ಮರಿಗಳಿಗೆ? ಅಣ್ಣ 12,000ರಿಂದ 13,000 ಸಿಗ್ತಾವಣ್ಣ. ಬೇಕಾದ್ರೆ 8,000-9,000 ಸಿಗ್ತಾವೆ. ಎಳೆ ಮರಿ ಅಣ್ಣ, ಭಾಳ ಅಂದರೆ 1.5-2 ತಿಂಗಳ ಮರಿ ಅಣ್ಣ. ಅಂದರೆ ಅವೆಲ್ಲ ಹಾಲು ಕುಡಿಸ್ಬೇಕಾಗ? ಅದು ಹಾಲು ಕುಡಿಸ್ಬೇಕಣ್ಣ. ಇವಕ್ಕೂ ಹಾಲಾಗಿರೋ ಒಳ್ಳೆ ಸೈಜ್ ಬರ್ತದೆ ಅಣ್ಣ. ಇದು ಬರೀ ಒಂದೇ ಲೋಟ ಕೊಡ್ತಾರೆ. ನೀವು ಚೆನ್ನಾಗಿ ಸಿಗ್ತವೆ, ಹೈಟು ಸೈಜ್ ಒಳ್ಳೆ ಅಂತ ಚೆನ್ನಾಗಿ. ಈಗ ಕೊನೆಯಲ್ಲಿ ಇದೆಯಲ್ಲ ಈ ಮರಿ, ಇದಕ್ಕೆ ಏನು ಬೆಲೆ ಹೇಳ್ತೀರಾ? ಅಣ್ಣ ಅದಕ್ಕೆ 13,000 ಹೇಳ್ತಾರೆ. 13,000. ಅಂದರೆ ಈಗಲೇ ಒಂದು ಲೈವ್ ವೇಟ್ ಒಂದು 15-20 ಕೆಜಿ ಬರುತ್ತಾ? ಅಣ್ಣ 24 ಕೆಜಿ ಇದೆ ಅಣ್ಣ ಲೈವ್ ವೇಟ್. ಬೇಕಾದ್ರೆ ನಾನು ಲೈವ್ ವೇಟ್ ತೂಕ ಮಾಡ್ಕೊಡ್ತೀವಿ. 24 ಕೆಜಿ ಇದೆ ಲೈವ್ ವೇಟ್? 24 ಕೆಜಿ ಇದೆ. ಸ್ನೇಹಿತರೆ, ಇವೆಲ್ಲ ನಾಟಿ ಅಂದರೆ ನಾರ್ತ್ ಕರ್ನಾಟಕ ಸೈಡ್ ಅವು. ಲೈವ್ ವೇಟ್ ಅಲ್ಲೇ ಒಂದು 20 ಮೇಲಿದ್ದಾವೆ, 24, 23 ಈ ಥರ. ಇದು ಬಂದ್ಬಿಟ್ಟು 18 ಕೆಜಿ ಇದೆ. ಒಳ್ಳೆ ಚೌಕ್ ಪೇಸ್ಟ್ನೇ ಚೆನ್ನಾಗಿ ಬರ್ತದೆ, ಫಿಟ್ನೆಸ್ ಜಾಸ್ತಿ ಅಣ್ಣ. ಯಾವುದಿದು? ಅಲ್ಲ ಅಣ್ಣ, ಜವಾರಿ ಇದು. ಅಲ್ಲ ಅಣ್ಣ, ಕಂದೂರಿ ಅದು ಬೇಡ ಅಣ್ಣ, ಕುಂಕು ಪ್ರಾಣಿ ಜವಾರಿ ಇದು. ಇದು ನಮ್ಮ ಹಾವೇರಿ ಸೈಡ್ ಹುಬ್ಳಿ. ನೋಡ್ಬೋದು ಇವೆಲ್ಲ ಒಳ್ಳೊಳ್ಳೆ ಮರಿಗಳು. ಏನು ಹೇಳ್ತೀರಿ? ನೋಡ್ಬೋದು ಇದು ಯಾವುದೋ ಬ್ರೌನ್ ಫೇಸ್ ಅಂದರೆ ರಾಯಬಾರಿ ಅಂದರು. ಸೊ ನಮ್ಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ, ಹಂಗಾಗಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಅವರೇ ಕೊಡ್ಬೇಕಂದ್ರೆ ಇದು ಹೇಗೆ ಐಡೆಂಟಿಫೈ ಮಾಡ್ತಾರೆ ಅದು ಕೂಡ ನಮಗೆ ಗೊತ್ತಿಲ್ಲ. ಯಾಕೆ ನಮಗೆ ಗೊತ್ತಿರುವಂಥದ್ದು ಮೇಯ್ನ್ ಬಂಡೂರು ಕ್ರಾಸ್. ಸೊ ಇದರಲ್ಲಿ ಕೇಳಿದ್ರೆ 1000 ಕುರಿ ಮಧ್ಯದಲ್ಲಿದ್ದರೂ ಕೂಡ ಬಂಡೂರನ್ನ ಸೆಲೆಕ್ಟ್ ಮಾಡಿ ಹುಡುಕ್ತೀವಿ. ನಮ್ಗೆ ಅದ್ರ ಬಗ್ಗೆ ನಾಲೆಡ್ಜ್ ತುಂಬ ಚೆನ್ನಾಗಿದೆ, ಬಟ್ ಇವ್ರದ್ದು ನಾಲೆಡ್ಜ್ ಇಲ್ಲ. ನೋಡ್ಬೋದು 12-13 ಸಾವಿರಕ್ಕೆ ಸಿಗ್ತವೆ. ಯಾರಾದರೂ ಬೆಂಗಳೂರು ನಿಯರ್ ಅಂದರೆ ಕನಕಪುರ ಆರೋಹಳ್ಳಿ ಇದೆಯಲ್ಲ, ಅಲ್ಲಿ ಅವ್ರ ಫಾರ್ಮ್ ಇರೋದು. ಯಾರಾದರೂ ಬೇಕು ಅನ್ನೋರು ವಿಸಿಟ್ ಮಾಡಿ. ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಅಂದರೆ ಕೊಂಬು ತೆಗೆಯೋದು ಅಂದ್ರೆ ಅಣ್ಣ ಇದು ಓಪನ್ ಇರ್ತೈತಲ್ಲ, ಇಲ್ಲಿ ಕಟಿಂಗ್ ಪ್ಲೇಟ್ ಹಾಕ್ಬಿಟ್ಟು ಓಪನ್ ಮಾಡ್ತಾರೆ. ಇದು ಬಂದ್ಮೇಲೆ ಟೇಸ್ಟ್ ಚೆನ್ನಾಗಿ ಬರ್ತದೆ. ಅಂದರೆ ಅದು ಮೇಲ್ಗಡೆ ಇರೋ ಲೇಯರ್ ತೆಗಿತೀರ? ತೆಗಿತಾವೆ. ತೆಗೆದ್ಮೇಲೆ ಈ ಥರ ಬರ್ತದೆ ನಾವು ದುಂಡಗೆ ಹಂಗೆ ಪೇಸ್ಟ್ ಬರ್ತದೆ, ನೀಟಾಗಿ ಬರುತ್ತೆ. ಅದು ನೀಟಾಗಿ ದಪ್ಪ ಬರ್ತದೆ. ಇವು ಕೊಂಬು ತೆಗಿತಾಣ, ಇನ್ಮ್ಯಾಗ ತೆಗಿತೀರ ಬಂದಿರೋದು. ಅವಾಗ ಒಳ್ಳೆ ಗಟ್ಟಿಯ ಸೈಜ್ ಬರ್ತದೆ, ಇನ್ನೂ ಸೈಜ್ ಬರೋದು. ಏನು ಕೊಂಬ ತೆಗೆದ್ರಣ ಇನ್ನೂ ಇನ್ನೂ 1 ತಿಂಗಳು ಬೇಕು. ನಾವು ಇನ್ನೂ 1 ತಿಂಗಳು ಬೇಕು. ಇನ್ನೂ 1 ತಿಂಗಳು ಎಲ್ಲ. ಈಗ ಒಂದು 4 ತಿಂಗಳು ಮರಿ ಏನದು? ಇದು 3 ತಿಂಗಳ ಮರಿ ಅಣ್ಣ. ಇಲ್ಲಿದೆ ನೋಡೋಣ 4 ತಿಂಗಳ ಮರಿ. ಇವು ಕೊಂಬ ತೆಗಿರೋ ರಾಧಾಪೀರ್. ಇವೆಲ್ಲ ಯಾವ? ಅಮೀನ್ಗಡ ಅಲ್ಲ? ಅಮೀನ್ಗಡ, ರಾಯಬಾರಿ, ಹಾವೇರಿ. ಇದು ಜವಾರಿ ಮರಿ. ಅದು ಜವಾರಿ ಮರಿ.
ಅವು ಇದೊಳ ತರಲಿಲ್ಲ. ವಾರ 40-45 ಈ ವಾರ ಒಂಚೂರು ಕಮ್ಮಿ ತಗೊಂಡು. ಅದೇ ಹೋದ ಸಲ ನೋಡಿದಾಗ ಒಂದು 40 ಮರಿ ಏನೋ ಇದ್ದು. ಹೌದು. ಸ್ನೇಹಿತರೆ ಇವೆಲ್ಲ ನಾಟಿ ಮರಿಗಳೇ, ಬಟ್ ಇವು ಹೈಟ್ ಬರ್ತವೆ. ಯಾರು ಮಟನ್ ಪರ್ಪಸ್ಗೆ ಸಾಕ್ತೀವಿ ಅಂದರೆ ಒಳ್ಳೆ ಮರಿಗಳು. ನೋಡ್ಬೋದು ಎಲ್ಲ ಕಾಲು ಕಂಬ ಎಲ್ಲ ಎಷ್ಟು ದಪ್ಪವಾಗಿದ್ದಾವೆ ಅಂತ. ಈ ಥರ ನೋಡಿ ತಗೊಳ್ಬೇಕು. ನೋಡೋದು ಈ ಕಾಲುಗಳು ತೋರಿಸ್ತೀನಿ, ನೋಡ್ಬೋದು ಎಷ್ಟು ಹೈಟ್ ಇದ್ದಾವೆ, ಸೈಜ್ ಇವೆ ಅಂತ. ಆಮೇಲೆ ಲೆಂತ್ ತೋರಿಸ್ತೀನಿ, ಈಗ ಲೆಂತ್ ಹೆಂಗಿದಾವೆ. ನೋಡ್ಬೋದು ಈ ಥರ ಲೆಂತ್ ಇರಬೇಕು ಮರಿ. ಲೆಂತು ಹೈಟು ಚೆನ್ನಾಗಿದ್ದಾಗ ಒಳ್ಳೆ ಮಟನ್ ಬರ್ತವೆ, ಒಳ್ಳೆ ಸೈಜ್ ಬೆಳೀತವೆ. ಈಗ ಅಂದರೆ ನಿಮ್ಮ ಹತ್ರ ಇವು ಹೆಣ್ಮರಿ ಸಿಗ್ತವೆ? ಇವು ಹಾಂ ಸಿಗ್ತವೆ ರೀ. ಹೆಣ್ಣು ಸಿಗ್ತವೆ? ಹಾಂ ಸಿಗ್ತವೆ. ಇದರ ತಾಯಿಗಳು ಕಟಿಂಗ್ ಮಾಲ್ ಸತಿ ಸಿಗ್ತಾವೆ ನಮ್ಮ ಕಡೆ ದೊಡ್ಡ ಸೈಜ್. ತಾಯಿ ಕಮ್ಮಿ ಅಂದ್ರೆ 1 ಕ್ವಿಂಟಲ್ 30 kg ಮಟ್ಟ ಬರ್ತಾವೆ. ಅಂದರೆ ಒಂದು ಕುರಿ 1 ಕ್ವಿಂಟಲ್ ಮಟ್ಟ ಬರ್ತದೆ ಅಣ್ಣ ಇದು. ಅಂದರೆ 100 kg. ಹಾಂ 100 kg. ಅದು ಒಂದೂವರೆ ವರ್ಷದ ಮರಿ ಅಣ್ಣ. 1 ಕ್ವಿಂಟಲ್ ಮಟ್ಟ ಬರ್ತದೆ. ಅಂದರೆ ಈಗ ಟಗರು ಅಂದರೆ ಇವು 1 ವರ್ಷದ ಮರಿ ಎಷ್ಟು ತೂಕ ಬರ್ಬೋದು ಅಣ್ಣ? ಅದು 80-85 kg ಬರ್ತದೆ ಅಣ್ಣ. 80-85 kg. ಈಗ 1.5 ವರ್ಷ ಆ ಥರ ಆದರೆ ಜಾಸ್ತಿ ಆಗುತ್ತೆ. ಜಾಸ್ತಿ ಬರ್ತದೆ. 110-120 120 ಅಂದರೆ ಮಟನ್ ಪರ್ಪಸ್ಗೆ ಸಾಕೋರಾದರೆ ಒಳ್ಳೆ ಬೆಳವಣಿಗೆ ಬರುತ್ತೆ. ಅದು ಒಂದು ಫೈಟರ್ ಮರಿನೇ ಚೆನ್ನಾಗಿ ಬರ್ತಾನೆ. ಇದ್ರೊಳಗೆ ಫೈಟಿಂಗಿಗೆ ಬರ್ತಾನೆ, ದೊಡ್ಡ ಸೈಜ್ ಬರ್ತಾನೆ ನಮ್ಮ ಕಡೆ ಫೈಟಿಂಗಿಗೆ. ಹಾಂ. ಈಗ ಬೆಂಗಳೂರಿಂದ ಬರೋರ್ಗಾದ್ರೆ ಕನಕಪುರ ರೂಟಲ್ಲಿ ಬರಬೇಕು. ಕನಕಪುರ ರೋಡ್ ಬಂದು ಸೀದಾ ಅಲ್ಲಿ ಆರೋಹಳ್ಳಿ ಅಂತ. ನಿಮ್ಮ ಫಾರ್ಮ್ ಹೆಸರು? ಏನ ಫಾರ್ಮ್ ಹೆಸರು? ಅಯ್ಯಾಗೋಡ್. ಅಯ್ಯಾಗೋಡ್. ಹಾಂ ಅಯ್ಯಾಗೋಡ್ ಅಂದ್ರೆ ಯಾರ್ಯಾರು ತಿಳ್ತಾನೆ, ಯಾರಾದರೂ ಹೇಳ್ತಾರೆ. ಸ್ನೇಹಿತರೆ ಇವ್ರ ಹತ್ರ ಸಿಗ್ತವೆ ಮರಿಗಳು. ಅಮೀನ್ಗಡ, ಈ ಥರ ಜವಾರಿ. ಯಾರಾದರೂ ಬೇಕು ಅನ್ನೋರು, ಬೆಂಗಳೂರು ನಿಯರ್ ಇರೋರು ಬೇಕು ಅನ್ನೋರು ಅವ್ರದ್ದು ಫೋನ್ ನಂಬರ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ಕಾಂಟ್ಯಾಕ್ಟ್ ಮಾಡಿ ತಗೊಳ್ಳಿ. ಏಕೆಂದರೆ ಈ ಥರ ಫಾರ್ಮರ್ಸ್ಗೆ ಸಪೋರ್ಟ್ ಮಾಡಬೇಕು. ಆವಾಗಲೇ ಅವ್ರು ಇನ್ನೂ ಒಂದು 4 ಕುರಿ ಜಾಸ್ತಿ ಸಾಕುವಂಥದ್ದು. ಏನೋ ಡೈರೆಕ್ಟಾಗಿ ಹೋಗಿ ತಗೊಳ್ಳಿ. 100 ರೂಪಾಯಿ ಅವ್ರು ಜಾಸ್ತಿ ತಿನ್ಬೋದಿಲ್ಲ, ನೀವು ಜಾಸ್ತಿ ಸಿಗ್ಬೋದು ನಿಮಗೆ. ಬಟ್ ಮಧ್ಯ ಇರೋ ಮೀಡಿಯೇಟ್ರಿಗೆ ಸಿಗಬಾರ್ದಷ್ಟು. ಒಂದು ಸಾಕಿರೋರ್ಗೆ ಜಾಸ್ತಿ ಸಿಗಬೇಕು, ಇಲ್ಲ ತಗೊಳ್ಳೋರ್ಗೆ ಕಡಿಮೆ ದುಡ್ಡಲ್ಲಿ ಸಿಗಬೇಕು. ಅದು ಬಿಟ್ಬಿಟ್ಟು ಮಧ್ಯ ಮೀಡಿಯೇಟ್ರು ಅವ್ರದ್ದೆಲ್ಲ ನಡೀಬಾರ್ದು. ಹಾಗೆ ನೋಡ್ಬೋದು ಇವು ನಮ್ಮ ಲೋಕಲ್ ನಾಟಿ ಮರಿ ಇವು. ಸೊ ಇವೆಲ್ಲ ಒಂದು 6-6.5 ಸಾವಿರ, 3 ತಿಂಗಳು ಮರಿ, ಅಥವಾ 7 ಸಾವಿರ ಸ್ವಲ್ಪ ಸೈಜ್ ಅವೆ ಅಂದರೆ. ನೋಡು ಸಂತೆ ತುಂಬ ಚೆನ್ನಾಗೈತೆ. ಬಟ್ ಏನಂದರೆ ವ್ಯಾಪಾರದವರು ಮರಿ ತಗೊಳ್ಳೋರು ಕಡಿಮೆ. ನೋಡ್ಬೋದು ಇಲ್ಲಿ ನಾಟಿ ಇದ್ದಾವೆ. ಬಂಡೂರು ಕ್ರಾಸ್ ಈ ಕಡೆ ಇರೋವೆಲ್ಲ, ಈ ಕಡೆ ಎಲ್ಲ ನಾಟಿ ಇವು. ನೋಡ್ಬೋದು ಈ ಮರಿ ಎಷ್ಟು ಲೆಂತ್ ಐತೆ ಅಂತ. ಈ ಥರ ಲೆಂತು ಹೈಟು ಇದ್ದಾಗ ಮಟನ್ ಪರ್ಪಸ್ಗೆ ಒಳ್ಳೆ ಚೆನ್ನಾಗಿ ಬರ್ತವೆ. ಬಟ್ ನಮ್ಮ ಬಂಡೂರು ಏನಂದರೆ ಮಟನಲ್ಲಿ ಯಾವ ಬ್ರೀಡು ಕೂಡ ಅದನ್ನು ಬೀಟ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಆ್ಯಂಡ್ ಅದರಷ್ಟು ಕ್ಯೂಟಾಗಿ ಯಾವುದೂ ಇಲ್ಲ. ಆ ಥರ ಯಾವ ಕುರಿನೂ ಇರೋಕ್ಕೆ ಚಾನ್ಸೇ ಇಲ್ಲ. ಸೊ ಅದೊಂಥರ ಅದು ಫ್ರೆಂಡ್ಲಿ, ಅದು ಪೆಟ್ ಲವರ್ಸ್ಗೆ ಅದು ಒಳ್ಳೆ ಮರಿ ಅದು. ಸೊ ಹಾಗೆ ನಮ್ಮ ಚಾನಲ್ ಇನ್ನೂ ವೀಡಿಯೋಗಳಿದ್ದಾವೆ, ಅವೆಲ್ಲ ನೋಡಿ ಸಪೋರ್ಟ್ ಮಾಡಿ.